ಬಾ ಅಮ್ಮ, ಅಜ್ಜಿ ಕರೀತಿದ್ದಾರೆ. ಬಾ ಬಾ. ಏನ್ರಿ? ಕೂತ್ಕೊಮ್ಮ. ಹೋಗಿದ್ರೆ ಪೀಡೆ ಹೋಗ್ತಿತ್ತು. ನಮ್ಗೀ ದರಿದ್ರ ನೋಡೋ ಕಷ್ಟ ತಪ್ತಿತ್ತು. ನಿಮ್ಮಿಬ್ರು ಮದುವೆ ಆಗ್ಬೇಕು, ಸೂರ್ಯವಂಶ ಮುಂದುವರಿಬೇಕು. ಇದೇ ನನ್ನ ಆಸೆ. ನನ್ನ ಆಸೆ ನೆರವೇರೋವರೆಗೂ ಆಯಸ್ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೋತೀನಮ್ಮ. ನಿಮ್ಗೇನೂ ಆಗಲ್ಲ ಅಜ್ಜಿ. ನಿಮ್ ಸುತ್ತ ಇಷ್ಟು ಜನ ಇದ್ದಾರೆ, ನಿಮ್ಮನ್ನ ಹೇಗಾದ್ರೂ ಕಾಪಾಡ್ಕೋತಾರೆ. ಕಾಪಾಡ್ಕೋತಾರೆ ಅಲ್ಲ ನಿತ್ಯ, ಕಾಪಾಡ್ಕೋತೀವಿ ಅಂತ ಹೇಳ್ಬೇಕು. ನಮ್ಮವ್ರ ಆಸ್ಪತ್ರೆಯಲ್ಲಿದ್ರೆ ಆ ನೋವು ಹೇಗಿರುತ್ತೋ ಅಂತ ನನಗೆ ಗೊತ್ತು. ಹತ್ರ ಇರೋರು ದೂರ ಆಗ್ತಾರೆ ಅನ್ಸಿದ್ರೆ ಆ ನೋವು ಹೇಗಿರುತ್ತೋ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನಮ್ಮ ಇವಳು ಇಷ್ಟು ಎಮೋಷ್ನಲ್ ಆಗ್ತಿದ್ದಾಳೆ? ಇವಳಿಗೆ ಈ ಆ್ಯಂಗಲ್ ಬೇರೆ ಇದೆಯಾ? ನಮಗೋಸ್ಕರನೇ ಬದುಕೋ ಜನರು, ನಮಗೆ ಹಸು ಆದ್ರೆ ಅನ್ನ ಕೊಡೋರು, ಬಾಯಾರಿಕೆ ಆದ್ರೆ ನೀರು ಕೊಡೋರು, ಜೊತೆಗೆ ಇದ್ದು ನಮ್ಮ ನೋಡ್ಕೊಳ್ಳೋರು, ಕಣ್ಣಿನ ರೆಪ್ಪೆ ಹಾಗೆ ಪ್ರಾಣಕ್ಕೆ ಪ್ರಾಣ ಆದವರು,
ನಮ್ ಜೊತೆಗೆ ಇರ್ಬೇಕು ಅಂದ್ಕೊಳ್ಳೋರು ನಮ್ಗೆ ಬೇಕು. ಇಲ್ಲ ನೋಡಿ ಅಜ್ಜಿ, ನೀವ್ ಬದುಕ್ಬೇಕು. ನಾವಿರೋವರೆಗೂ ನೀವ್ ನಮ್ಮ ಮಧ್ಯೆನೇ ಇರ್ಬೇಕು. ಸೆಂಟಿಮೆಂಟ್ ಡೈಲಾಗ್ ಹೊಡಿತಿದ್ದಾಳೆ. ಕಾಣಿಸ್ತಿಲ್ವಾ ತಾಯಿ ಟ್ರೈನಿಂಗು. ಇವಳಿಗೆ ಇವಳ ಅಮ್ಮ ನೆನಪಾಗಿರೋ ಹಾಗಿದೆ. ಈ ಪ್ರವಾಹನ ತಡೀದೇ ಇದ್ರೆ ಪ್ರಮಾದ. ಡೋಂಟ್ ಗೆಟ್ ಇಮೋಷನಲ್ ನಿತ್ಯ. ಅಜ್ಜಿ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ರಲ್ವಾ. ಹೌದಮ್ಮ, ಅಜ್ಜಿಗೇನು ಆಗಲ್ಲ. ಅಜ್ಜಿ ಅಂದ್ರೆ ಜೈಗೆ ಪಂಚಪ್ರಾಣ ನಿತ್ಯ. ಜೈ ಇರುವಾಗ ಅಜ್ಜಿಗೆ ಏನ್ ತೊಂದ್ರೆನೂ ಆಗಲ್ಲ. ರಿಲ್ಯಾಕ್ಸ್ ಬೇಬಿ. ರೂಪಾ ಅವ್ರೆ, ಇತ್ತೀಚೆಗೆ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಹಾಸ್ಪಿಟಲೈಸ್ ಆಗಿದ್ದಾರಾ? ಇಲ್ವಲ್ಲ, ಯಾಕೆ ಕೇಳಿದ್ರಿ? ನಿಮ್ಮವರೇ ಯಾರೋ ಹಾಸ್ಪಿಟಲಲ್ಲಿರೋ ಹಾಗೆ ನಿತ್ಯ ಮಾತಾಡ್ತಿದ್ಲಲ್ಲ. ಓ ಅದಾ, ಇತ್ತೀಚೆಗೆ ನಿತ್ಯ ನಿಮ್ಮ ಜೊತೆಗೆ ಇರ್ತಾಳಲ್ಲ, ಅಟ್ಯಾಚ್ಮೆಂಟ್ ಹೆಚ್ಚಾಗಿದೆ. ಅದೇನೋ ಬಿಡಿ. ಈ ಮದುವೆ ಆದ್ರೆ ನೀವು ಸಾಯ್ತೀರಾ ಅಂತ ನಿಮ್ಮೂರಲ್ಲಿ ಪುರೋಹಿತರು ಹೇಳ್ದಾಗಿಂದ ಅಜ್ಜಿಗೆ BP ಹೆಚ್ಚಾಗೋಗಿದೆ. ಅದೆಲ್ಲ ನಾನು ನಂಬಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಅಜ್ಜಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನನಗೇನಾಗಲ್ಲ. ಸರ್, ನೀವೆಲ್ಲಿಗೆ ಹೋಗಿದ್ರಿ? ಏನೇ ಎಲ್ಲಿ ಹೋಗೋದು? ನಾನಂದ್ರೆ ಯಾರಿಗೂ ಲೆಕ್ಕ ಗಿಕ್ಕ ಏನು ಇಲ್ದೆ ಹೋಯ್ತು. ಅರೆ, ಒಬ್ಬ ವ್ಯಕ್ತಿನ ಹೇಗ್ ಬಿಟ್ಬಿಡ್ತೀರಿ? ಕಾರ್ ಹತ್ತಿದ್ನ ಇಲ್ವಾ ಅಂತ ನೋಡ್ಕೊಳ್ಳೋದು ಬೇಡವಾ? ಅಥವಾ ಅಜ್ಜಿ ಅಂದ್ರೆ ನನಗೆ ಪ್ರೀತಿ ಇಲ್ಲ ಅನ್ಕೊಟ್ರ? ಯಾಕೆ ಅವ್ರು ಆರತಿ ಕೊಟ್ರೆ ತಗೊಳ್ಳಿಲ್ವಾ? ಪ್ರಸಾದ ಕೊಟ್ರೆ ತಿನ್ಲಿಲ್ವಾ? ಇಷ್ಟಕ್ಕೂ ನಾನು ಪೌಡರ್ ಪ್ರಸಾದ್ ಅಲ್ಲ, ಪ್ರಸಾದು. ಮಾಡ್ತೀನಿ, ಒಬ್ಬೊಬ್ಬರ ಕಥೆನೂ ನೋಡ್ಕೋತೀನಿ. ಎಲ್ಲಿ ಎಲ್ಲಿ ಅಜ್ಜಿ ಎಲ್ಲ ಎಲ್ಲಿ? ಇಲ್ಲಿ ನೋಡಿ, ಸ್ಟ್ರೈಟ್ ಆಗಿ ಹೋಗಿ ಸಿಗ್ತಾರೆ. ಹೋಗಿ ಸಿಗ್ತಾರೆ. ಇವ್ರು ಹೋಗೋ ಸ್ಪೀಡ್ ನೋಡಿದ್ರೆ ಏನೋ ಅನಾಹುತ ಆಗೋ ತರ ಇದೆ. ನಿಲ್ಲಿ ಸಿಸ್ಟರ್, ಅಜ್ಜಿನ ಯಾವ ರೂಮ್ ಇಟ್ಟಿದ್ದೀರಿ? ಯಾವ ಅಜ್ಜಿ? ಬ್ರಹ್ಮರಾಂಬ. ಅವ್ರು ಯಾರು? ಚಂದ್ರಿಕನ ಅಜ್ಜಿ. ಆದ್ರೆ ಚಂದ್ರಿಕಾ ಯಾರು? ನನ್ನ ಹೆಂಡತಿ. ಇಷ್ಟಕ್ಕೂ ನೀವ್ ಯಾರು? ಮನೇಲಷ್ಟೇ ಅಂದ್ಕೊಂಡೆ, ಹೊರಗೂ ನಾನ್ ಯಾರಿಗೂ ಗೊತ್ತಿಲ್ಲ ಅಂತ ಆಯ್ತು. ಸೂರ್ಯ ವಂಶದ ಜಯಸೂರ್ಯ ಇದಾನಲ್ಲ. ಓಹೋ, ಅವ್ರ ಅಜ್ಜಿನಾ? ಪಕ್ಕದ ರೂಮಲ್ಲಿ ಇದಾರೆ, ಹೋಗಿ. ಇದೇನು ಈ ರೂಮಲ್ಲಿ ನಿತ್ಯ ಇದ್ದಾಳೆ? ಹಾ, ಇದು ನಿತ್ಯ ರೂಮ್ ಆಗಿರೋದಕ್ಕೆ ನಿತ್ಯ ಇದ್ದಾಳೆ. ಅದೇ ಯಾಕಿದ್ದಾಳೆ ಅಂತ ಕೇಳ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ತಲೆನೋವು, ಅದಕ್ಕೆ. ಸ್ವಲ್ಪ ತಲೆನೋವಿಗೆ ಆಸ್ಪತ್ರೆ ಸೇರಿಸ್ತೀರಾ? ಅಂದ್ರೆ ರೆಸ್ಟ್ ತಗೋತಿದ್ದಾಳೆ. ರೆಸ್ಟ್ ತಗೊಳಕ್ಕೆ ಇದೇನಾದ್ರೂ 5 ಸ್ಟಾರ್ ಹೋಟ್ಲಾ? ಇಲ್ಲ, ನಿಮ್ಗೆ ಏನ್ ಬೇಕು? ಅದು ಅಜ್ಜಿ ಅವರು ಪಕ್ಕದ ರೂಮಲ್ಲಿ ಇದ್ದಾರೆ. ಆ ಮಾತನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ನೀವು ಕೇಳ್ಬೋದಿತ್ತಲ್ಲ. ಏನೋ ಎಲ್ರು ಮತ್ತೆ ಮತ್ತೆ ನನ್ನೇ ಹೇಳ್ಕೊತಾರೆ. ತಲೆನೋವಿಗೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಬೇಕು?
ಅದು 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 ಸ್ಕ್ಯಾನಿಂಗ್ ಮಾಡಿದ್ರಾ? ಟ್ಯಾಬ್ಲೆಟ್ ತುಂಬಾ ಬರದ್ರಾ? ಆಪರೇಷನ್ ಕೂಡ ಮಾಡ್ಬೇಕು ಅಂದ್ರಾ? ಅರ್ಥ ಆಯ್ತು. ದುಡ್ಡಿಗೋಸ್ಕರ ಇದೆಲ್ಲ ಏನೋ. ಇಷ್ಟು ಜಂಡು ಬಾಂಬ್ಗೆ ಹೋಗೋದಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ವರ್ಗೂ ತಗೊಂಡು ಬಂದ್ರಿ. ಚಂದ್ರಿಕಾ, ನಿನ್ಗೆ ಸ್ವಲ್ಪ ಬುದ್ಧಿ ಇದೆಯಾ? ನನ್ನೇ ಮನೇಲಿ ಬಿಟ್ಟು ಬರ್ತೀರಾ? ಬಂದು ನೀವೇನ್ ಉದ್ಧಾರ ಮಾಡ್ಬೇಕು? ಅರೆ, ಅಜ್ಜಿನ ವಿಚಾರಿಸೋ ಬಾಧ್ಯತೆ ನನ್ಗಿಲ್ವಾ? ಪಕ್ಕಕ್ ಬಾ. ಅಜ್ಜಿ, ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ. ಹಾ, ನಮಸ್ಕಾರ. ನೀವು ಕೂಡ ಬಂದಿದ್ದೀರಾ? ಈ ಹುಡುಗಿ ಯಾರು? ನಿತ್ಯ ಇಲ್ಲಿದ್ದಾಳಲ್ಲ. ಅವಳಿಲ್ಲೇ ಇದ್ದಾಳೆ. ಇಲ್ಲ, ಪಕ್ಕದ ರೂಮಲ್ಲಿ ಇದ್ದಾಳೆ. ಕಣ್ಣೇನಾದ್ರೂ ಕಾಗೆ ಹೊತ್ಕೊಂಡೋಯ್ತಾ? ಎದ್ರಲ್ಲೇ ನಿತ್ಯ ನಿಂತಿದ್ರು, ಪಕ್ಕದ ರೂಮಲ್ಲಿ ಇದ್ದಾಳೆ ಅಂತಿದ್ದೀರಲ್ಲ? ಆಗ್ಲೇ ಇದ್ಲು, ನಾನೇ ನೋಡ್ದೆ. ಇಲ್ಲಿ ನೋಡು, ಪಕ್ಕದಲ್ಲೇ ಅವಳು ಮಾವು ಕೂಡ ಇದ್ದ. ಯಾರು ನೋಡಿ ಯಾರು ಅನ್ಕೊಂಡಿದ್ದೀರಾ ಬಾವ? ನಾನ್ ಅಷ್ಟು ದಡ್ಡ ಅಲ್ಲ ಬಾಬಾ. ಬೇಕಾದ್ರೆ ಬನ್ನಿ, ನಾನ್ ತೋರಿಸ್ತೀನಿ. ಜೈ, ನೀನ್ ಕೂಡ ಬಾ. ಬನ್ನಿ. ಬನ್ನಿ. ಬನ್ನಿ ಬನ್ನಿ, ಈಗ ತೋರಿಸ್ತೀನಿ. ಒಳಗಡೆ ಬನ್ನಿ, ನೀವು ನೋಡಿ. ಬನ್ನಿ 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 ಬನ್ನಿ, ನೋಡಿ, ಎಲ್ರೂ ಚೆನ್ನಾಗಿ ನೋಡಿ. ಅಲ್ಲಿ ನೋಡಿ ಅಂದ್ರೆ ಎಲ್ಲರೂ ನನ್ನೇ ನೋಡ್ತಿರಲ್ಲ. ಏನ್ ನೋಡೋದು? ನೋಡಕ್ಕಲ್ಲೇನಿದೆ? ಇದೇನು ಖಾಲಿಯಾಗಿದೆ? ನಿತ್ಯ ಎಲ್ಲ ಹೋದ್ಲು? ಈ ರೂಮ್ ಅಷ್ಟೇ ಅಲ್ಲ, ನಿಮ್ ತಲೆನೂ ಖಾಲಿನೇ. ಏನ್ ಬಾವ ಇದು? ಈ ಟೈಮಲ್ಲೂ ಪ್ರಾಕ್ಟಿಕಲ್ ಜೋಕ್ ಮಾಡ್ಬೇಕಾ? ಹಾಗಲ್ಲ ಬಾವಾ, ಸತ್ಯ, ನಾನ್ ನೋಡ್ದೆ. ನೋಡಿದ್ರೆ ಇರ್ಬೇಕಲ್ವಾ? ಅದೇ ನನ್ ಬೇಜಾರು. ಬೇಜಾರ್ ಮಾಡ್ಕೋಬೇಕಾಗಿರೋದು ನಾವು, ಡ್ಯಾಡಿ. ಡೋಂಟ್ ರಿಪೀಟ್ ಇಟ್ ಮಾವ. ನಿತ್ಯ ಅಲ್ಲೇ ಇದ್ದಾಳೆ. ನೀವೋ ನಿಮ್ಮ ಮಾತು. ಛೇ, ನಾಣಿ, ನಿಜವಾಗ್ಲೂ ನೋಡಿದ್ನಪ್ಪ. ಏನು ಜಾಸ್ತಿ ಮಾತಾಡ್ಬೇಡಿ, ಕೇಳಿಸ್ಕೊಂಡ್ರೆ ಹೊಡಿತಾರೆ. ಬನ್ನಿ. ಎಲ್ಲಿ ಹೋಗ್ತಿದ್ದೀರಾ? ವಾಕಿಂಗ್ ಹೋಗಿ ಬರ್ತಿದೀವಿ. ಅಮ್ಮಮ್ಮ, ಹೇಗೋ ನಿತ್ಯ ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ಹೇಗೋ ಎಸ್ಕೇಪ್ ಮಾಡಿಸ್ದೆ. ಈ ಹೊಸ ನಂಬರ್ ಯಾವುದು? ಹಲೋ, ಯಾರು? ಅಭಿ, ನಾನು. ಅಕ್ಕ ನೀನಾ? ಏನಾಗ್ಬಿಟ್ಟೆ ಅಕ್ಕ? ಎಲ್ಲಿದೀಯಾ?
ರೂಮ್ ಹೊರಗೆ ಇದ್ದೀನಿ. ಹಾ ಮತ್ತ ಅವರು ಎಲ್ಲ ಇಲ್ಲೇ ಇದ್ದಾರೆ. ನಾನು ರಿಸೆಪ್ಷನ್ ಹತ್ರ ಬಂದು ಮಾತಾಡ್ತಿದ್ದೀನಿ. ಇದೇನ್ ಹೀಗ್ ಸಿಕ್ಬಿದ್ವಕ್ಕ? ಇದಕ್ ಮುಂಚೆ ಜೈ ಅವ್ರ ಮಾವ ಬಂದು ನಿತ್ಯನ್ ನೋಡ್ಕೊಂಡು ಹೋದ್ರು. ಮತ್ತೆ ಎಲ್ಲಾರನ್ನೂ ಕರ್ಕೊಂಡ್ ಬರ್ತಾನೆ ಅಂತ ಡೌಟ್ ಬಂದು ನಿತ್ಯನ್ ಬಚ್ಚಿಟ್ಟಿದ್ದೆ. ಗುಡ್. ಏನ್ ಗುಡ್ಡು, ನನಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಹೆದರ್ಬೇಡ, ನಿತ್ಯನ ಏನಾದ್ರೂ ಮಾಡಿ ಅಲ್ಲಿಂದ ಶಿಫ್ಟ್ ಮಾಡ್ತೀನಿ. ಯಾವಾಗ ಶಿಫ್ಟ್ ಮಾಡಿಸ್ತೀಯಕ್ಕ? ಬೇಗ ಮಾಡಿಸು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನ್ ಮೇಡಮ್ ಇದೆಲ್ಲ? ಐಸಿನಲ್ಲಿ ಇರ್ಬೇಕಾದ್ ನಿಮ್ ಡಾಟರ್ ಹೊರಗಡೆ ಇದ್ದಾಳಲ್ಲ, ತಲೆಯಲ್ಲಿ ಬ್ಯಾಂಡೇಜ್ ಕೂಡ ಇಲ್ಲ. ಅವಳು ನನ್ನ ಮಗಳಲ್ಲ ಡಾಕ್ಟರ್. ನನ್ನ ಮಗಳು ಐಸಿಯುನಲ್ಲೇ ಇದ್ದಾಳೆ. ವಾಟ್? ಎಸ್ ಡಾಕ್ಟರ್. ಒಂದೇ ರೂಪದಲ್ಲಿರೋ ಇಬ್ರು ಹುಡುಗಿರು ಅವರು. ನಂಗೊಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಸಾಲ್ವ್ ಮಾಡೋದಕ್ಕೆ ಈ ಹುಡುಗಿನ ಕರ್ಕೊಂಡು ಬಂದೆ. ಈಗ ನೀವು ನಂಗೊಂದು ಹೆಲ್ಪ್ ಮಾಡಬೇಕು. ಹೇಳಿ ಮೇಡಮ್. ಈ ವಿಷಯ ಇನ್ಯಾರಿಗೂ ಗೊತ್ತಾಗಬಾರ್ದು. ಆ್ಯಂಡ್ ನನ್ನ ಡಾಟರ್ನ ಇವ್ರಿಗೆ ಗೊತ್ತಾಗ್ತಿರೋ ಹಾಗೆ ಬೇರೆ ರೂಮ್ಗೆ ಶಿಫ್ಟ್ ಮಾಡಬೇಕು. ಹೇಗೆ ಶಿಫ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಮೇಡಮ್. ಥ್ಯಾಂಕ್ ಯು. ಡಾಕ್ಟರ್, ಪ್ರಾಬ್ಲಮ್ ಏನಿಲ್ಲ. ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗಿದೆ. ಬಿ ಪಿ ಎಲ್ಲ ನಾರ್ಮಲ್ ಆಗೇ ಇದೆ. ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಜಯ್, ಎಲ್ಲರೂ ಇಲ್ಲಿ ಯಾಕೆ? ನೀವೆಲ್ಲರೂ ಮನೆಗೆ ಹೋಗಿ. ನಾನು ಇಲ್ಲೇ ಇದ್ದು ಬೆಳಗ್ಗೆ ಅಜ್ಜಿನ ಕರ್ಕೊಂಬರ್ತೀನಿ. ಇಲ್ಲ ಡ್ಯಾಡ್, ನಾನು ಇರ್ತೀನಿ, ನೀವೆಲ್ಲ ಹೋಗಿ. ಅಜ್ಜಿ ಹತ್ರ ನಾನು ಇಲ್ಲದೆ ಇದ್ರೆ ಹೇಗೆ ಜಯ್? ಮನೆಗೆ ಹೋಗ್ತಾನೆ ಏನು ಮಾಡಬೇಕು? ನೀವು ಮನೆಗೆ ನಡೀರಿ. ಸರಿ, ನಾವು ಹೋಗೋಣ ಬಾ ಚಂದ್ರಿಕಾ. ನಾವು ಮಾತ್ರ ಮನೆಗೆ ಹೋಗಿ ಏನ್ರಿ ಮಾಡ್ಬೇಕು? ಇಲ್ಲೇ ಇರೋಣ. ಅಡ್ಗೆ ಮಾಡ್ಕೊಂಡು ಟಿವಿ ನೋಡ್ತಾ ತಿನ್ನೋದು. ಬುದ್ಧಿ ಇಲ್ಲದೆ ಮಾತಾಡ್ಬೇಡಿ ಅಂತ ನಿಮಗೆ 1000 ಸಲ ಹೇಳಿದೀನಿ. ಸರಿ ಸರಿ, ಯಾರ್ಯಾರು ಇರಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರು ಇರಿ. ಅಜ್ಜಿಗೋಸ್ಕರ ಇಷ್ಟು ಜನ ಇದ್ದಾರೆ. ನಮ್ಮಮ್ಮನ ಹತ್ರ ಇರ್ಬೇಕಾದ್ ನಾನೊಬ್ಳು ಅಮ್ಮನ ಹತ್ರ ಇರೋಕ್ಕಾಗ್ತಿಲ್ಲ. ಜೈ, ನಾವಿನ್ನು ಹೊರಡ್ತೀವಿ. ಒಂದು ನಿಮಿಷ ಆಂಟಿ, ನಾನು ನಿತ್ಯನ್ ಜೊತೆ ಮಾತಾಡಬೇಕು. ನಿತ್ಯ, ಕಮ್ ವಿತ್ ಮೀ. ನಿತ್ಯ, ಜೈ ನಿನ್ನ ಕರೀತಿದ್ದಾನೆ. ವಾಟ್ ನಿತ್ಯ, ಏನೋ ಟೆನ್ಷನಲ್ಲಿ ಇರೋ ಹಾಗಿದೆ. ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ. ಆರ್ ಯು ಆಲ್ ರೈಟ್? ನೀನು ಹುಷಾರಾಗೇ ಇದೆಯಾ? ಇದೀನಿ. ನಿಜ ಹೇಳು ನಿತ್ಯ, ನಿಮ್ಮಮ್ಮ ಮತ್ತೆ ಏನಾದರೂ ಪ್ಲಾನ್ ಮಾಡಿದಾರಾ? ಇಲ್ಲ. ಮತ್ತ್ಯಾಕೆ ನಿನ್ನ ಫೋನ್ ಆಫ್ ಆಗಿದೆ? ಊರಿಂದ ಬಂದ್ಮೇಲೆ ಒಂದ್ಸಲ ನನಗೆ ಕಾಲ್ ಮಾಡಲಿಲ್ಲ. ಮನೇಲಿ ಏನಾದರೂ ಗಲಾಟೆ ಆಯ್ತಾ? ನಾನು ನಿನಗೆ ಕರೆಕ್ಟ್ ಅಲ್ಲ ಅಂತ ಬ್ರೈನ್ ವಾಶ್ ಮಾಡಿದ್ರಾ? ಹೇಳು ನಿತ್ಯ.
ಈ ಹುಚ್ಚು ಹುಡುಗಿಗೆ ಟ್ರೈನಿಂಗ್ ಕೊಡೋ ಮೊದಲೇ ಜೈ ಟೆಸ್ಟ್ ಮಾಡ್ತಿದ್ದಾನೆ. ಏನ್ ಹೇಳ್ತಾಳೋ ಏನೋ.